ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಈ ಮುಂಜಾವಿನ ಪ್ರಾರ್ಥನೆಯಲ್ಲಿ ಸೇರಿ ಬರದಂತೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದ ಈ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ನಾವು ಒಂದು ಸಬ್ಜೆಕ್ಟ್ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಸುವಾರ್ತೆಯನ್ನ ಸಾರದರ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಸುವಾರ್ತೆ ಸಾರಿದಂತ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಒಂದು ಆತ್ಮಗಳಿಗೋಸ್ಕರ ಅಥವಾ ಒಬ್ಬರು ಕಷ್ಟದಲ್ಲಿರುವಾಗ ಯಾವ ರೀತಿಯಲ್ಲಿ ತವಕ ಪಡ್ತಾರೆ. ನೋಡ್ರಿ, ನಮ್ಮ ಜೀವಿತದಲ್ಲಿ ನಾವು ಒಂದೊಂದು ರೋಲ್ ಅಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಒಂದೊಂದು ಸ್ಥಾನದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಒಂದು ಮಗನ ಸ್ಥಾನ ಆಗಿರ್ಬೋದು, ಅಥವಾ ತಂದೆಯ ಸ್ಥಾನ ಆಗಿರ್ಬೋದು, ತಾಯಿಯ ಸ್ಥಾನ ಆಗಿರ್ಬೋದು, ಚಿಕ್ಕ ಮಕ್ಕಳ ಸ್ಥಾನ ಆಗಿರ್ಬೋದು, ವಿದ್ಯಾರ್ಥಿಯ ಸ್ಥಾನ ಆಗಿರ್ಬೋದು, ಉದ್ಯೋಗಸ್ಥರ ಸ್ಥಾನ ಆಗಿರ್ಬೋದು, ಮನೆಯಲ್ಲಿ ಕೆಲಸ ಮಾಡೋರ ಸ್ಥಾನ ಆಗಿರ್ಬೋದು. ಇದೆಲ್ಲ ಕಾರ್ಯಗಳು ಕೂಡ ನಮ್ಮ ಪಿತೃಗಳಿಂದಲೂ ಕೂಡ ಪರಿಸ್ಥಿತಿಗಳ ಬದಲಾವಣೆ ಆಗಿರ್ಬೋದು. ವ್ಯಕ್ತಿಗಳಿಂದಲೂ ಕೂಡ ಕೆಲಸಗಾರರಾಗಿದ್ರೆ ಬೆಳಿಗ್ಗೆ ಹೊರಡ್ತಾರೆ, ಅಲ್ಲಿ ಎಲ್ಲ ಕರ್ತವ್ಯಗಳನ್ನ ಮಾಡ್ತಾರೆ, ಮಧ್ಯಾಹ್ನ ಆಗುತ್ತೆ, ರಾತ್ರಿ ಆಗುತ್ತೆ, ತದನಂತರ ಮಲಗ್ತಾರೆ, ಇಷ್ಟಕ್ಕೆ ಮುಗಿತು. ವಿದ್ಯಾರ್ಥಿ ಆಗಿದ್ರೆ ವಿದ್ಯಾರ್ಥಿ ಓದ್ತಾನೆ, ನಾಳೆ ದಿವಸ ಭವಿಷ್ಯಕ್ಕೋಸ್ಕರ ನಾನು ಏನಾದ್ರು ಮಾಡಬೇಕು ಅಂತ ಅನ್ಕೊಂಡು ಶ್ರಮ ಪಡ್ತಾನೆ, ಮಾರ್ಕ್ಸ್ ಅನ್ನ ತೆಗಿತಾನೆ. ಮಾರ್ಕ್ಸ್ ತೆಗೆದು ಕೆಲವು ಬಾರಿ ಫೇಲ್ ಆಗುತ್ತೆ, ಪಾಸ್ ಆಗುತ್ತೆ, ಇದರ ಟೆನ್ಷನ್ಸ್ಗಳು ಅದರ ಮಧ್ಯದಲ್ಲಿ. ಆದ್ಮೇಲೆ ಸ್ನೇಹಿತರ ಒಂದು ಸಮಸ್ಯೆಗಳು ಇರಬಹುದು, ಅಥವಾ ತಪ್ಪಾದಾಗ ಯಾವ್ದಾದ್ರು ಶಿಕ್ಷೆ ಅನುಭವಿಸಿದ್ರು. ಇದೇ ರೀತಿಯಲ್ಲಿ ಜೀವನ ಸಾಗುತ್ತೆ. ಚಿಕ್ಕ ಮಕ್ಕಳದು ಅವ್ರಿಗೆ ಏನು ಗೊತ್ತಿಲ್ಲ, ಅವ್ರಿಗೆ ಆಟ ಆಡೋದಷ್ಟೇ. ಅವ್ರ ಮುಂದೆ ಆಟ ಆಡೋದಕ್ಕೋಸ್ಕರ ತಂದೆ ತಾಯಿಗೆ ಪೆಟ್ಟು ತಿನ್ನೋದು ಕೂಡ ರೆಡಿ ಇರ್ತಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಚಿಕ್ಕಂದಲ್ಲಿ ಬೆಳೆದಿದ್ದೇವೆ. ಅದೇ ರೀತಿಯಲ್ಲಿ ತಂದೆಯ ಸ್ಥಾನದಲ್ಲಿ ಜವಾಬ್ದಾರಿಯನ್ನ ನಿಭಾಯಿಸಬೇಕು. ಮನೆಗೆ ಸಾಮಾನುಗಳನ್ನ ತಂದು ಹಾಕಬೇಕು. ನಾಳೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡು ನಾಳೆ ಬೆಳಿಗ್ಗೆ ಇದು ಏನೋ ಹಾಲಿಗೆ ಏನ್ ಮಾಡೋಣ, ಪೇಪರ್ಗೆ ಏನ್ ಮಾಡೋಣ, ಅಥವಾ ನಾಳೆ ಅಡಿಗೆಗೆ ಏನ್ ಮಾಡೋಣ ಅಂತ ಅನ್ಕೊಂಡು ಅದಕ್ಕೆ ಒದಗಿಸುವಂತ ಕಾರ್ಯವನ್ನ ತಂದೆ ಮಾಡ್ತಾನೆ. ತಾಯಿ ಏನ್ ಮಾಡ್ತಾಳೆ, ಅಡಿಗೆ ಏನ್ ಮಾಡೋದು, ನನ್ನ ಮಕ್ಕಳಿಗೆ ಯಾವ ರೀತಿಯಲ್ಲಿ ಎಲ್ಲವನ್ನ ಒದಗಿಸಿ ಕೊಡೋದು, ನಾಳೆ ಮಿಲ್ಗೆ ಹೋಗ್ಬೇಕು, ನಾಳೆ ರಾಗಿನ ಮಿಲ್ ಮಾಡಬೇಕು, ಅದು ಇದು ಅಂತ ಅನ್ಕೊಂಡು ಅದರ ಖರ್ಚಾಡಬೇಕು. ನಾವು ಇದೇ ರೀತಿಯಲ್ಲಿ ಮೆಂಟಾಲಿಟಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದ್ರೆ ಇದರಿಂದ ಹೊರಗಡೆ ಬಂದು ನಾವು ಆಲೋಚನೆ ಮಾಡೋದಾದ್ರೆ ಪ್ರಿಯರೇ, ನಮ್ಮಿಂದ ಒಂದು ಕೇಳೆ ಒಂದು ಕಾರ್ಯವು ಒಳ್ಳೆಯದು ಒಬ್ಬರ ಜೀವಿತಕ್ಕೆ ಆಗೋದಾದ್ರೆ ಅದರಲ್ಲಿರುವ ಸ್ಯಾಟಿಸ್ಫ್ಯಾಕ್ಷನ್ ಪ್ರಿಯರೇ. ಹಲ್ಲೆಲೂಯಾ. ನೋಡ್ರಿ, ಬೇರೆಲ್ಲ ಜ್ಯೂಸ್ಗಳನ್ನ ನಾವು ಕುಡಿತೀವಿ, ನೀರು ಕುಡಿಯುವಾಗ ಇರುವಂತ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅದೆಲ್ಲೂ ಸಿಗೋದಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನಮ್ಮಿಂದ ಒಬ್ಬರಿಗೆ ಒಳ್ಳೆಯದಾಗುತ್ತಾ ಇದೆ ಅನ್ನೋದಾದ್ರೆ ಪ್ರಿಯರೇ, ಅದನ್ನ ಕರ್ತನ ನೋಡುವ. ಮನುಷ್ಯನು ಅದಕ್ಕೆ ಅವಾರ್ಡ್ ಕೊಡದೇ ಇರ್ಬೋದು, ಮನುಷ್ಯನು ನಿಮಗೆ ಸ್ಟೇಜ್ ಅಲ್ಲಿ ಮಾನ್ಯತೆಯನ್ನು ಸಿಂಹಾಸನವನ್ನು ಕೊಡದೇ ಇರ್ಬೋದು, ಆದ್ರೆ ಕರ್ತನಾದ ಯೇಸು ಅದನ್ನ ಮಾನಿಸುವಾಗನಾಗಿದೆ. ಹಲ್ಲೆಲೂಯಾ. ಆ ಒಂದು ಹೃದಯ ನಮ್ಮ ಹೃದಯದಲ್ಲಿ ಬರ್ಬೇಕು. ನಮ್ಗೆ ಸುವಾರ್ತೆ ಸಾರಬೇಕು ಅಂತ ಮೊದಲನೇದಾಗಿ ಬರ್ಬೇಕಾಗಿರೋದು ಏನಂದ್ರೆ, ಇನ್ನೊಬ್ಬರ ಜೀವಿತದಲ್ಲಿ ನಾನು ಒಳ್ಳೆದನ್ನು ನೋಡ್ಬೇಕು, ಇನ್ನೊಬ್ಬರ ಜೀವಿತ ಒಳ್ಳೇದಾಗಬೇಕು, ಇನ್ನೊಬ್ಬರ ಜೀವಿತ ಸಂತೋಷದಲ್ಲಿ ಇರಬೇಕು, ಇನ್ನೊಬ್ಬರ ಜೀವಿತ ಸಮಾಧಾನದಲ್ಲಿ ಇರಬೇಕು. ಯಾಕಂದ್ರೆ ಈ ಒಂದು ಲೋಕ ಎಲ್ಲಿಗೆ ಸಾಕ್ತಾ ಇದೆ ಅಂದ್ರೆ ಸ್ವಾರ್ಥ ಚಿಂತನೆಯಲ್ಲಿ ಸಾಧ್ಯ. ಯಾಕಂದ್ರೆ ಸೈತಾನನ ಸ್ವಾರ್ಥ ಚಿಂತನೆ ಅವನು ಉಳ್ಳವನಾಗಿದ್ದಾನೆ. ಯಾಕಂದ್ರೆ ಅವನಿಗೆ ಏನು ಅಂತಂದ್ರೆ ಯಾವ ರೀತಿಯಲ್ಲಿ ಜೀವಿಸಿದ್ರೆ ನನ್ನಿಂದ ಏನೋ ಆಗ್ತಾ ಇದೆ, ಸ್ವಾರ್ಥ ನನ್ನಿಂದ ನನಗೆ ನಾನು ಅನ್ನೋದನ್ನ ಆತನಲ್ಲಿತ್ತು. ಸೊ ಈ ಲೋಕ ಕೂಡ ಆತನ ರೀತಿಯಲ್ಲೇ ಸ್ವಭಾವ ಉಳ್ಳವರಿಗೆ ಸಾಕ್ತಾ ಇದೆ. ನನಗೆ, ನನ್ನ ಮನೆ, ನನ್ನ ಹೆಂಡತಿ, ಅಥವಾ ಇನ್ನೂ ಏನಂದ್ರೆ ಹೆಂಡತಿ ಮಕ್ಕಳು ಯಾರು ಬೇಡ, ನನಗೇನು ಇಷ್ಟ ಇದೆ, ನನಗೇನು ಆಸೆ ಇದೆ. ಅದಕ್ಕೋಸ್ಕರವಾಗಿ ನೋಡ್ರಿ, ಗಂಡ ತನ್ನ ಹೆಂಡತಿಗೆ ನಂಬಿಗಸ್ತನಾಗಿ ನಡೀತಾ ಇಲ್ಲ, ಹೆಂಡತಿ ಗಂಡನಿಗೆ ನಂಬಿಗಸ್ತನಾಗಿ ನಡೀತಾ ಇಲ್ಲ. ತಂದೆ ತಾಯಿ ತಮ್ಮ ಆಸ್ತಿಗಳನ್ನ ಯಾವ ರೀತಿ ಅಂತಂದ್ರೆ ಯಾವ ರೀತಿ ಅಂದುಕೊಳ್ಳೋದು, ನಾನೆಲ್ಲ ದುಡ್ದೆ ನನ್ನ ಮಕ್ಕಳಿಗೆ ಕೊಡ್ಬೇಕಲ್ಲ ಅಂತ ಆಲೋಚನೆ ಮಾಡ್ತಾರೆ. ಇದು ವಿಪರ್ಯಾಸ ಅಲ್ವಾ? ನಾವೆಲ್ಲರೂ ಕೂಡ ಏನ್ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಏನಾದ್ರೂ ಇರ್ಲಿ ಅಂತ ಅನ್ಕೊಂಡು ಮಾಡಿಟ್ಟೋಣ ಅಂತ ಅನ್ಕೊಂಡು ಆಲೋಚನೆ ಮಾಡಿದ್ರೆ, ಈಗಿನ ತಂದೆ ತಾಯಿಗಳು ಹೆಂಗಿದ್ದಾರೆ ಅಂತಂದ್ರೆ ನಾನೆಲ್ಲಾ ಮಾಡಿ ಈ ನನ್ನ ಮಕ್ಕಳಿಗೆ ಕೊಡ್ಬೇಕಲ್ಲ ಅಂತ ಅನ್ಕೊಂಡು ಆಲೋಚನೆ ಮಾಡ್ತಾರೆ. ತನ್ನ ರಕ್ತವನ್ನ ಹಂಚಿ ಹುಟ್ಟಿದಂತ ಮಕ್ಕಳ ಬಗ್ಗೆ ಒಬ್ಬ ತಂದೆ ತಾಯಿಗಳು ಈ ರೀತಿಯಲ್ಲಿ ಮಾತಾಡ್ತಾರೆ. ಅಥವಾ ತನ್ನ ತಂದೆ ತಾಯಿ ಮಾಡುವಂತ ಕೃತ್ಯಗಳು ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ ಅಂತ ಅನ್ಕೊಂಡು ಒಂದು ಚೂರುನು ಕೂಡ ಆಲೋಚನೆ ಇಲ್ಲದೆ, ಕೆಲವರಿಗೆ ಆಲೋಚನೆ ಇದ್ರೂ ಕೂಡ ಅದು ಏನಾದ್ರೂ ಆಗ್ಲಿ. ಈಗ ಇಚ್ಛೆಯನ್ನು ಏನ್ ಮಾಡ್ದ, ತನ್ನ ಮನಸ್ಸೇನು ಹುಟ್ಟಿದ ನಂತರ ಆ ಒಂದು ಕಾರ್ಯ ಏನ್ ಮಾಡ್ತಾನೆ, ಎಲ್ಲ ಬಾಬೆಲ್ ದೇಶದ ಜನರಿಗೆ ಎಲ್ಲ ತೋರಿಸ್ತಾನೆ. ಯೆಶಾಯ ಬಂದು ಹೇಳಿದಾಗ ಅವನು ಹೇಳ್ತಾನೆ, ನಾನ್ ಸಮಾಧಾನವಾಗಿ ಸಾಯ್ತೀನಲ್ಲ, ಅವನೇನಾದ್ರೂ ಮಾಡ್ಕೊಳ್ಳಿ. ಈ ರೀತಿಯ ಆಲೋಚನೆ, ಈ ರೀತಿಯ ಒಂದು ಥಿಂಕಿಂಗ್ ಈ ದಿನಮಾನಗಳಲ್ಲಿ ಪ್ರಬಲವಾಗಿದೆ ಪ್ರೇರೆ. ಆದ್ರೆ ನಾವು ದೇವರ ಮಕ್ಕಳು ಇವತ್ತಿನ ದಿವಸ ಆ ರೀತಿಯಲ್ಲಿ ಆಲೋಚನೆ ಮಾಡಿದ್ರೆ ಈ ಭೂಮಿ ದುಷ್ಟತನದಿಂದ ತುಂಬುತ್ತದೆ ಪ್ರೇರೆ. ಅನೇಕ ಜನರು ಸೈತಾನನ ಕೈಯಿಂದ ಚಿತ್ರಹಿಂಸೆಗೊಳಗಾಗ್ತಾರೆ. ನಾವು ಈ ಚಿತ್ರಹಿಂಸೆಯಿಂದ ಬಿಡುಗಡೆ ಈ ಲೋಕವನ್ನ ಮಾಡಬೇಕಾದ್ರೆ ಯೇಸುವಿನ ಸಮಾಧಾನದ ವಾಕ್ಯವನ್ನ ನಾವು ಇನ್ನೊಬ್ಬರಿಗೆ ತಿಳಿಸಲೇಬೇಕು. ಹಲ್ಲೆಲೂಯಾ.
ಹಲ್ಲೆಲೂಯ. ಸುವಾರ್ತೆಯ ನಿಮಿತ್ತವಾಗಿ ನಮಗೆ ಒಂದು ಸ್ವಲ್ಪ ಶ್ರಮ ಆಗಬಹುದು. ಸುವಾರ್ತೆಯ ನಿಮಿತ್ತ ನಮಗೆ ನಾವು ಮಾಡುವಂತ ಕೆಲಸಗಳು ಸ್ವಲ್ಪ ಡಿಲೇ ಆಗಬಹುದು. ಸುವಾರ್ತೆಯ ನಿಮಿತ್ತವಾಗಿ ಸ್ವಲ್ಪ ಕಷ್ಟಗಳು ನಮಗೆ ಬರಬಹುದು. ಆದರೆ ಪ್ರಿಯರೇ, ಕೊನೆಗೆ ನಾವು ನಿಲ್ಲುವಾಗ ಒಬ್ಬ ವ್ಯಕ್ತಿ ನಮ್ಮಿಂದ ರಕ್ಷಣೆ ಹೊಂದಿ ನಿಂತಿದ್ದಾನೆ ಅನ್ನೋದನ್ನ ನಮಗೆ ನೋಡುವಾಗ ಅದರಲ್ಲಿ ಇರುವಂತಹ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಯಾವುದರಲ್ಲೂ ಕೂಡ ನಮಗೆ ಸಿಗೋದಿಲ್ಲ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂದ್ರೆ ದೇವರು ಅದನ್ನ ಮಾನಿಸುವ ಆತನಲ್ಲೇ, ಅದನ್ನ ಘನಪಡಿಸುವ ಆತನಾಗಿದೆ. ಆತನ ನೋಡ್ರಿ, ಆತನೇ ಹೇಳ್ತಾ ಇದ್ದ, ನನ್ನ ಉಪಕಾರಗಳನ್ನ ಮರಿಬೇಡ್ರಿ ಅಂತ ನಾವು ಹೇಳುವಾಗ ಆತನ ಉಪಕಾರವನ್ನ ನೆನೆಸುವ ಆತನಾಗಿದೆ, ಮರೆಯುವವನ. ಹಲ್ಲೆಲೂಯ. ಆತನಲ್ಲಿ ಎಂತ ಸಿಸ್ಟಮ್ ಇದೆ ಅಂತಂದ್ರೆ, ನೀನು ಕ್ಷಣದಲ್ಲೂ ಮಾಡಿದಂತ ಎಲ್ಲಾ ವಿಚಾರಗಳನ್ನ ಅದನ್ನೆಲ್ಲವನ್ನ ರೆಕಾರ್ಡ್ ಮಾಡಿ ಇಟ್ಟಿಕೊಂಡಿದ್ದಾನೆ. ಹಲ್ಲೆಲೂಯ. ಅದನ್ನೆಲ್ಲವನ್ನ ಮಾನಿಸುವ ಆತನ. ಆದ್ರೆ ಇವತ್ತಿನ ದಿವಸ ಆದ್ರೂ ಕೂಡ ನಮ್ಗೆ ಈ ಲೋಕಾರೂಢಿಯಾಗಿ ಮನುಷ್ಯ ಆಲೋಚನೆಯಿಂದ ಜೀವಿಸ್ತಿರುವ ನಮಗೆ ಸುವಾರ್ತೆ ಸಾರಿದ್ರೆ ನಮ್ಗೇನಪ್ಪ ಬೆನಿಫಿಟ್ ಸಿಗುತ್ತೆ? ಕೆಲವರು ಲೋಕದವ್ರು ಹೇಳ್ತಾರೆ, ಇವರ ಹಣ ಸಿಗುತ್ತೆ ಅಂತ ಅನ್ಕೊಂಡು ಸುವಾರ್ತೆ ಸಾರ್ತಾರೆ, ಅಥವಾ ಯಾವುದೋ ಒಂದು ಸವಲತ್ತು ಸಿಗುತ್ತೆ, ಅಥವಾ ಜನರನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಸುವಾರ್ತೆಯನ್ನು ಸಾರ್ತಾರೆ, ಅಥವಾ ರಾಜಕೀಯವಾಗಿ ಪ್ರಭಾವ ಬೀರೋದಕ್ಕೋಸ್ಕರ ಸುವಾರ್ತೆಯನ್ನು ಸಾರ್ತಾರೆ. ನೋಡ್ರಿ, ನಮ್ಮ ಸಭೆಯಲ್ಲಂತೂ ರಾಜಕೀಯ ವ್ಯಕ್ತಿಗಳಿಗೆ ಅಷ್ಟೊಂದು ಎಂಟ್ರಿನೇ ಇಲ್ಲ. ಯಾಕೆಂತಂದ್ರೆ ರಾಜಕೀಯ ವ್ಯಕ್ತಿಗಳು ಏನೇ ಆದ್ರೂ ಕೂಡ ಅವರ ಉಪಯೋಗವನ್ನ ಮಾಡಿಕೊಂಡು ಅವರು ಹೋಗುವವರಾಗಿದ್ದಾರೆ. ನಾವು ಕರ್ತನ ಬಲದ ಮಾತ್ರ ನಾವು ಜೀವಿಸುವವರಾಗಿದ್ದೇವೆ. ಹಲ್ಲೆಲೂಯ. ನಾವು ಬೇಕಾದ್ರೆ ನಾವು ಈಗ ಕ್ರೈಸ್ತ ಇದರಲ್ಲಿ ಬರುವಂತಹ ಸವಲತ್ತುಗಳನ್ನು ನಾವು ಸರ್ಕಾರದಿಂದ ಏನಾದ್ರೂ ಮಾಡಿ ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡಿ ಯಾರನ್ನೋ ಹಿಡಿದು ಹಣವನ್ನ ನಾವು ರಿಲೀಸ್ ಮಾಡ್ಕೋಬಹುದು, ಏನಾದ್ರೂ ಮಾಡಿ. ಆದರೆ ಅದನ್ನ ನಾವು ಮಾಡಕ್ ಹೋಗ್ತಿಲ್ಲ. ಯಾಕಂತಂದ್ರೆ ನಾಳೆ ದಿವಸ ಅವರಿಂದ ನಾವು ಪಡ್ಕೊಂಡ್ರೆ ಅವರು ನಮ್ಮಿಂದ ಏನಾದ್ರೂ ಒಂದು ಬಯಸ್ತಾರೆ, ಅವಾಗ ಅದನ್ನ ನಮಗೆ ಅನ್ಯಾಯವಾದದನ್ನ, ಈ ಲೋಕಕ್ಕೆ ಸಂಬಂಧಪಟ್ಟದನ್ನ ನಾವು ಅವರಿಗೆ ಕೊಡುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ನಾವು ದೇವರ ಹಸ್ತವನ್ನೇ ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ನಮ್ಮಿಂದ ಯಾರಾದ್ರೂ ಏನಾದ್ರೂ ನಮಗೆ ಕೊಡುತ್ತಾರೆ ಅನ್ನೋದ್ರೆ, ಈ ಲೋಕದಲ್ಲಿ, ಈ ದುಷ್ಟ ಲೋಕದಲ್ಲಿ ಕೊಡುತ್ತಾರೆ ಅನ್ನೋದರೆ, ಅವನು ಒಂದು ದಿವಸ ನಮ್ಮಿಂದ ಏನಾದ್ರೂ ಒಂದು ನಿರೀಕ್ಷೆ ಮಾಡುತ್ತಲೇ ಇರ್ತಾನೆ. ಆ ನಿರೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ನಾವು ಕೊಡದೆ ಹೋದಾಗ ಅಲ್ಲಿ ಘರ್ಷಣೆ ಉಂಟಾಗ್ತದೆ, ಜಗಳ ಉಂಟಾಗ್ತದೆ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ನಾವು ಲೋಕದಿಂದ ನಾವು ಏನೇ ತಗೊಂಡ್ರು ಕೂಡ, ಲೋಕ ನಮ್ಮಿಂದ ಏನೋ ಒಂದು ಬಯಸಿಯೇ, ಅಂದ್ರೆ ಅದು ಏನಂತಂದ್ರೆ ಸೈತಾನನಿಂದ ನಾವು ಏನೇ ತಗೊಂಡ್ರು ಕೂಡ ಅದು ನಮ್ಮ ಆತ್ಮದ ಬದಲಾಗಿ ಅನ್ನೋದನ್ನ ನಾವು ಮರಿಕೊಡುದು. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ನಾವು ಅನೇಕ ಬಾರಿ ನಮಗೆ ಆಲೋಚನೆ ಮಾಡ್ತೀವಿ, ನನಗೆ ಸುವಾರ್ತೆ ಸಾರಿದ್ರೆ ನನಗೇನ್ ಸಿಗುತ್ತೆ, ಏನಪ್ಪ ನನ್ಗೆ ಲಾಭ, ಏನಪ್ಪ ನಮಗೆ ಪ್ರಾಫಿಟ್ ಏನಿದೆ ಅನ್ನೋದನ್ನ ಆಲೋಚನೆ ಮಾಡುವ ಕರ್ತನು ಕೆಲವು ವಾಕ್ಯಗಳನ್ನ ನಮಗೆ ಕೊಟ್ಟಿದ್ದಾನೆ. ಇವತ್ತಿನ ದಿವಸ ಅರ್ಥ ಮಾಡಿಕೊಳ್ಳೋಣ ನಮ್ಮ ಜೀವಿತದಲ್ಲಿ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನ, ಅಥವಾ ಸುವಾರ್ತೆ ಸಾರಿದಂತ ವ್ಯಕ್ತಿಗೆ ನಾವು ಏನ್ ಸಹಾಯ ಮಾಡ್ತೇವೆ ಅನ್ನೋದನ್ನ ಇವತ್ತಿನ ದಿವಸ ಅರ್ಥ ಮಾಡಿಕೊಳ್ಳೋಣ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನ, ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದರ ಅರ್ಥ ಏನಂತಂದ್ರೆ, ನಂಬದೇ ಇರುವವನಿಗೆ ದಂಡನೆ ಖಂಡಿತ ಅನ್ನೋದನ್ನ, ಯೇಸು ಕ್ರಿಸ್ತನನ್ನು ನಂಬದೇ ಇರುವವನಿಗೆ ದಂಡನೆ ಖಂಡಿತ. ಆದ್ರೆ ನಾವು ಸುವಾರ್ತೆ ಅವನಿಗೆ ಹೋಗಿ ಹೇಳಿದಾಗ ಅವನು ದಂಡನೆಯಿಂದ ತಪ್ಪಿಸಿಕೊಳ್ಳುವಾತನಾಗಿದೆ. ಹಲ್ಲೆಲೂಯಾ. ಆಲೋಚನೆ ಮಾಡ್ರಿ, ಒಬ್ಬರಿಗೆ ಗಲ್ಲು ಶಿಕ್ಷೆ ಆಗ್ತಾ ಇದೆ ಅಂತಂದಾಗ, ಒಂದು ವೇಳೆ ಸುವಾರ್ತೆ ಹೇಳಿ ತಪ್ಪಿಸಿಕೊಳ್ಳುವಂತ, ಅವನನ್ನ ಆ ಶಿಕ್ಷೆಯಿಂದ ಬಿಡುಗಡೆ ಮಾಡುವಂತ ದಾರಿ ಇರೋದಾದ್ರೆ, ಒಂದು ವೇಳೆ ಸುವಾರ್ತೆ ಹೋಗಿ ಹೇಳುವಾಗ ಅವನಿಗೆ ಗಲ್ಲು ಶಿಕ್ಷೆ ತಪ್ಪೋದಾದ್ರೆ ಅವನ ಒಂದು ಸಂತೋಷ, ಅವನು ನನ್ನ ಜೀವನದಿಂದ ಉಳಿದ್ನಲ್ಲ ಅನ್ನೋದನ್ನ ಆಲೋಚನೆಯನ್ನ ಈಗ ನಾವು ಅರ್ಥ ಮಾಡಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ನಿನ್ನೆ ದಿವಸ ನರಕದ ವಿಚಾರವಾಗಿ ನಾವು ಓದ್ತಾ ಇದ್ದೇವೆ. ಅದರ ಆ ದಂಡನೆ, ಆ ಒಂದು ಅನುಭವವನ್ನ ಆಕೆಗೆ ದೇವರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅಷ್ಟೇ. ಆಕೆ ಅನುಭವ ಮಾಡ್ತಾ ಇಲ್ಲ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ವಿವರಣೆಯನ್ನ ಮಾಡ್ತಾ ಇದ್ದಾರೆ. ಆ ವಿವರಣೆಯನ್ನ ನೋಡಿನೇ ಆಕೆ ಭಯಭೀತಳಾಗ್ತಾ ಇದ್ದಾಳೆ. ಯಾಕಂದ್ರೆ ಅಂತ ಪರಿಸ್ಥಿತಿಗಳು, ಯಾಕಂದ್ರೆ ನಮ್ಗೆ ಸೈತಾನನ ಕೆಲವು ಅನುಭವಗಳೇ, ಬಾಗಿಲು ಮುಚ್ಚೋದಾಗಿರ್ಬೋದು, ಬಾಗಿಲು ಹೊಡೆಯೋದಾಗಿರ್ಬೋದು, ಅಥವಾ ಶಬ್ದಗಳಾಗಿರ್ಬೋದು, ನಮ್ಮನ್ನ ಯಾರು ಮುಟ್ಟಿದಂತಾಗಿರ್ಬೋದು, ಈ ಸೈತಾನ ಅನುಭವಗಳೇ ನಮಗೆ ಭಯ ತರಬೇಕಾದ್ರೆ, ನರಕದಲ್ಲಿ ಸಂಪೂರ್ಣ ಸೈತಾನ ಕಂಟ್ರೋಲ್ ಅಲ್ಲಿ ಇರುವಂತ ಆ ಒಂದು ನರಕದಲ್ಲಿ, ಅಂದ್ರೆ ಸೈತಾನನ ಎಲ್ಲಾ ಕಾರ್ಯಗಳು, ಸೈತಾನನಿಗೆ ಸಂಬಂಧಪಟ್ಟಂತ ಶಿಕ್ಷೆಗಳಾದಂತ ಆತ್ಮಗಳ ಆ ಕಾರ್ಯಗಳನ್ನು ನೋಡುವುದಕ್ಕೆ ನಮಗೆ ಸಾಧ್ಯವಿಲ್ಲ. ಆದ್ರೆ ಆಕೆಗೆ ದೇವರು ತೋರಿಸಿದರೆ ಆ ದಂಡನೆ ಏನು. ಒಂದು ವೇಳೆ ನೀವು ಸುವಾರ್ತೆ ಸಾರಿ ಒಬ್ಬನನ್ನ ದೇವರ ರಾಜ್ಯಕ್ಕೆ ಕರೆದುಕೊಂಡು ಬರುವುದಾದ್ರೆ, ಆ ದಂಡನೆಯಿಂದ ನೀವು ಅವರನ್ನ ಬಿಡುಗಡೆ ಮಾಡುವವರಾಗಿದ್ದೀರಿ. ಹಲ್ಲೆಲೂಯಾ.
ಹಲ್ಲೆಲೂಯ. ಅದಕ್ಕೋಸ್ಕರ ಆ ಹೃದಯ ಇವತ್ತಿನ ದಿವಸ ನಮ್ಮ ಹೃದಯದಲ್ಲಿ ಹುಟ್ಟಿದಾಗಲಿ ಬೇರೆ ನಾವು ಅನೇಕ ಕಾರ್ಯಗಳನ್ನ ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಎಲ್ಲ ಕಾರ್ಯಗಳಿಗೋಸ್ಕರ ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ ಅದರಿಂದ ಹೊರಗಡೆ ಬಂದ, ಆ ಬಾವಿಯಿಂದ ಹೊರಗಡೆ ಬಂದು ನಾವು ಆಲೋಚನೆ ಮಾಡಬೇಕಾಗಿದೆ. ನಾವು ಸುವಾರ್ತೆ ಸಾರದನ್ನ ಮನಸ್ಸು ಮಾಡಬೇಕಾಗಿದೆ. ಮೊದಲನೇದಾಗಿ ನಾವು ಒಬ್ಬರನ್ನ ದಂಡನೆಯಿಂದ ಕಾಪಾಡುವವರಾಗಿದ್ದೇವೆ. ಎರಡನೇದಾಗಿ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 18ನೇ ವಚನವನ್ನು ನೋಡುವಾಗ, 3ನೇ ಅಧ್ಯಾಯ 18ನೇ ವಚನ ಈ ರೀತಿಯಲ್ಲಿ ವಾಕ್ಯ ಹೇಳ್ತದೆ, ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಹಲ್ಲೆಲೂಯಾ. ಯಾರು ನಂಬೋದಿಲ್ವೋ, ಯಾರು ಯೇಸುವನ್ನ ನಂಬಿಲ್ವೋ, ಸುವಾರ್ತೆಯನ್ನ ಯಾರು ಹೊಂದಿಲ್ವೋ ಅವನ ಏನಾಗುತ್ತೆ, ಅವನ ಮೇಲೆ ತೀರ್ಪು ಉಂಟಾಗ್ತದೆ, ಜಡ್ಜ್ಮೆಂಟ್ ಉಂಟಾಗ್ತದೆ ಅನ್ನೋದನ್ನ ನಾವು, ಅಂದ್ರೆ ಮುಂದೆ ಯಾವುದೇ ರೀತಿಯಲ್ಲಿ ವಾದ ವಿವಾದ ಏನೂ ಇಲ್ಲ, ಯಾವ ಲಾಯರ್ ಇಡಬೇಕು ಅಂದಿಲ್ಲ, ಡೈರೆಕ್ಟ್ ಜಡ್ಜ್ಮೆಂಟ್ ಅಂತ ಅನ್ಕೊಂಡು ಅಲ್ಲಿ ಕರ್ತನ ವಾಕ್ಯ ಹೇಳ್ತದೆ. ಇವತ್ತಿನ ದಿವಸ ಆ ಜಡ್ಜ್ಮೆಂಟ್ ಅಲ್ಲಿ ನಿಂತಿರುವಂತ ಈ ಲೋಕದ ಜನರನ್ನ, ಆ ಕಟಕಟೆಯಲ್ಲಿ ನಿಂತಿರುವಂತ ಈ ಲೋಕದ ಜನರನ್ನ ನಾವು ಬಿಡುಗಡೆ ಮಾಡೋದಕ್ಕೋಸ್ಕರವೇ ಕರ್ತನು ನಮ್ಮನ್ನ ರಕ್ಷಣೆ ಮಾಡಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ನಿಮಿಷ ಪ್ರಿಯ ವಿಚಾರವಾಗಿ ನಮಗೆಲ್ಲರಿಗೂ ಗೊತ್ತು. ಆಕೆ ಯೆಮೆನ್ ದೇಶದಲ್ಲಿ ಹೋದಂತ ಸಂದರ್ಭದಲ್ಲಿ, ಓಮನ್ನ ಯೆಮೆನ್ ಅನ್ಸುತ್ತೆ, ಆ ಒಂದು ದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಒಂದು ದೇಶದಲ್ಲಿ ಇದ್ದಂತ ಕಾನೂನು ಪ್ರಕಾರವಾಗಿ ಆಕೆ ಮರಣದಂಡನೆ ಆಗ್ಬೇಕಾಗಿತ್ತು. ಆದ್ರೆ ನಮ್ಮ ದೇಶದಿಂದ ನಮ್ಮ ಪ್ರಧಾನಿಗಳೇ ಪ್ರಯತ್ನ ಪಟ್ಟರು, ಆಕೆಯನ್ನ ಬಿಡುಗಡೆ ಅದು ಸಾಧ್ಯವಾಗಲಿಲ್ಲ. ಆದ್ರೆ ಕೇರಳದ ಯಾವುದೋ ಒಂದು ಮೂಲೆಯಲ್ಲಿದ್ದಂತ ಒಂದು ಮಸೀದಿಯಲ್ಲಿ ಪ್ರಚಾರ ಮಾಡುವಂತ ಮೌಲಿ ಅಲ್ಲಿ ಮಾತಾಡಿದಾಗ ಆಕೆಗೊಂದು ಬಿಡುಗಡೆ ಆಗುವಂತ ಒಂದು ಅವಕಾಶ ದೊರಕಿದೆ. ಅಲ್ಲಿ ಅವಕಾಶ ದೊರಕಿದೆ. ಈ ಅವಕಾಶ ದೊರಕಿರೋದ್ರಿಂದ ಆಕೆಯ ಮನಸ್ಸಿನಲ್ಲಿ ಆಗೋದು, ಯಾಕಂದ್ರೆ ಆಕೆ ಸಾಯ್ಬೇಕಿತ್ತು, ನನ್ನ ಜೀವನ ಕೊನೆ ಆಯ್ತು, ನಾನು ಇನ್ನೊಂದು ದೇಶದಲ್ಲಿ ಹೋಗಿ ಸಾಯ್ತಾ ಇದ್ದೇನೆ, ನನ್ಕೊಂಡು ತೀರ್ಪಾಯ್ತು, ಜಡ್ಜ್ಮೆಂಟ್ ಆಗಿದೆ ನನಗೆ. ಆದ್ರೂ ಕೂಡ ದೇವರು ಆಕೆಯ ಮೇಲೆ ಕೃಪೆಯನ್ನು ತೋರಿಸಿ ಆಕೆ ಬದುಕುವಂತೆ ಮಾಡಿದನು. ಹಲ್ಲೆಲೂಯಾ. ನಾವು ಒಬ್ಬೊಬ್ಬರಿಗೆ ಸುವಾರ್ತೆ ಸಾರುವವರು ಅದೇ ದಂಡನೆಯಲ್ಲಿ, ತೀರ್ಪಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರನ್ನ ನಾವು ಅಗ್ನಿ ನರಕದಿಂದ ಪಾರು ಮಾಡುವವರಾಗಿರ್ತೇವೆ. ಹಲ್ಲೆಲೂಯಾ. ಆ ಅಗ್ನಿ ನರಕದಿಂದ ಪಾರು ಮಾಡೋದಂದ್ರೆ ನಮ್ಮ ಕರ್ತನು ಅದನ್ನು ಸುಮ್ಮನಿರುವವನಲ್ಲ, ನಮ್ಮನ್ನ ಮಾನಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮೂರನೇದಾಗಿ ನೋಡೋಣ, ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನ. ಈ ಎಲ್ಲ ವಾಕ್ಯಗಳನ್ನ ಬರೆದಿಟ್ಕೊಂಡ್ರು ಒಳ್ಳೇದು. ಯಾಕೆಂದ್ರೆ ನಾಳೆ ದಿವಸ ನಿಮಗೆ ಯಾರೋ ಒಂದು ಕೇಳ್ತಾರೆ, ನಂಗೇನಪ್ಪ ಸಿಗುತ್ತೆ ಸುವಾರ್ತೆ ಸಾರಿದ್ರೆ ಅಂತ ಅನ್ಕೊಂಡ್ರು. ಯಾಕಂದ್ರೆ ಸುವಾರ್ತೆ ಸಾರೋದಂದ್ರೆ ಏನ್ ಅನ್ಕೊಂಡಿದ್ದಾರೆ, ಒಂದು ದೇಶವನ್ನ ಮಾಡೋದು, ಜನರನ್ನ ಸೇರಿಸೋದು, ಅಥವಾ ಹಣ ಕೊಡೋದು, ಆಮಿಷ ಒಡ್ಡೋದು, ಅಥವಾ ಯಾವುದೋ ಅಕ್ಕಿ ದಿನಸಿ ಏನಾದ್ರು ಕೊಟ್ಟು ಅವರನ್ನ ಮನಸ್ಸು ಹೊಲಿಸ್ಕೊಳ್ಳೋದು, ಅಥವಾ ಏನೋ ಒಂದು ಲಾಭಿಯನ್ನು ಇವರು ಮಾಡ್ತಾ ಇದ್ದಾರೆ, ಏನೋ ಒಂದು ಮೋಸವನ್ನ ಇವರು ಮಾಡ್ತಾ ಇದ್ದಾರೆ, ಏನೋ ಒಂದು ಅಕ್ರಮವನ್ನ ಇವರು ಮಾಡ್ತಾ ಇದ್ದಾರೆ ಅನ್ನೋದನ್ನ, ಅಥವಾ ಜಾತಿನ ಬೆಳೆಸ್ಕೊಳ್ಳೋದಿರೋದು, ಧರ್ಮವನ್ನ ಮಾಡ್ತಿರೋದು. ಯಾಕಂದ್ರೆ ಈ ದಿನಮಾನಗಳಲ್ಲಿ ಕೆಲವು ಧರ್ಮ ಪ್ರಚಾರಕರು ಏನ್ ಮಾಡ್ತಿದ್ದಾರೆ, ಅವರ ಜನಗಳು, ಅವರ ಅನುಯಾಯಿಗಳನ್ನು ಮಾಡಿಕೊಂಡು ಯಾರು ಕೂಡ ಅವರನ್ನ ಮುಟ್ಟದ ಹಾಗೆ ಅವರನ್ನು ನೋಡ್ಕೊತಾ ಇದ್ದಾರೆ. ಆದ್ರೆ ಈ ಒಂದು ಯೇಸು ಕ್ರಿಸ್ತನ ವಾಕ್ಯವನ್ನ ಸಾರದಾಗ ನಾವು ಯಾವುದೇ ಧರ್ಮವನ್ನು ಉಂಟು ಮಾಡ್ತಾ ಇಲ್ಲ, ಧರ್ಮವನ್ನ ಪ್ರಚಾರ ಮಾಡ್ತಾ ಇಲ್ಲ, ಅಥವಾ ಯಾವುದೇ ಹಣ ಕೊಡ್ತಾ ಇಲ್ಲ, ಯಾವ ದಿನಸ್ಸಿನ ಕೊಡ್ತಾ ಇಲ್ಲ, ಯಾವ ಒಂದು ಅವರ ಅವಶ್ಯಕತೆಗಳನ್ನು ಸಂಧಿಸುವುದಕ್ಕೆ ನಾವು ಏನು ಮಾಡ್ತಾ ಇಲ್ಲ. ದೇವರ ಸುವಾರ್ತೆಯನ್ನ, ಧರ್ಮಾರ್ಥವಾದ ಸುವಾರ್ತೆಯನ್ನು ಅವರಿಗೆ ಕೊಡ್ತಾ ಇದೆ. ಹಲ್ಲೆಲೂಯಾ. ಅದರ ಮುಖಾಂತರವಾಗಿ ಅವರ ಧರ್ಮ ಬದಲಾವಣೆ ಆಗೋದಿಲ್ಲ, ಜಾತಿ ಬದಲಾವಣೆ ಆಗೋದಿಲ್ಲ, ಅವರ ಮನಸ್ಸು ಬದಲಾವಣೆ ಆಗುವಂತದಾಗಿದೆ. ಹಲ್ಲೆಲೂಯಾ. ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನ ನೋಡುವಾಗ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಅವನು ತೀರ್ಪಿಗೆ ಗುರಿಯಾಗೋದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಹಲ್ಲೆಲೂಯಾ. ನಮಗೆ ಮರಣಕ್ಕೆ ಕೊಂಡೋಗಿ, ಯಾಕಂದ್ರೆ ನೋಡ್ರಿ, ಒಂದು ರೋಗಿ ಅದನ್ನು ಮರಣದ ಸ್ಥಿತಿಯಲ್ಲಿರ್ತಾನೆ, ಅಥವಾ ಒಂದು ಸೈತಾನನಿಂದ ಬಾಧೆ ಪಡುವವನು ಅವನು ಮರಣದ ಸ್ಥಿತಿಯಲ್ಲಿರ್ತಾನೆ. ಒಬ್ಬ ಸತ್ಯವೇದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ಒಬ್ಬ ಮಗನನ್ನ ಕರೆದುಕೊಂಡು ಬರ್ತಾನೆ. ಅವನ ಪರಿಸ್ಥಿತಿ ಏನಿದೆ, ಅವನು ನೀರಿಗೆ ಹೋಗಿ ಹಾಕ್ತಾನಂತೆ, ಬೆಂಕಿಗೆ ಹೋಗಿ ಹಾಕ್ತಾನಂತೆ. ಇದೆರಡೂ ಕೂಡ ಕ್ರಿಯೆ ಸಂಪೂರ್ಣವಾಗದಾದ್ರೆ ಅವರ ಮಗ ಸತ್ತ ಕೂಡ. ಆ ಸಾಯುವಂತ ಪರಿಸ್ಥಿತಿಯಲ್ಲಿರುವಂತಹ ಮಗನನ್ನ ಎಲ್ಲಿ ಆ ತಂದೆ ತರ್ತಾ ಇದ್ದಾನೆ, ಯೇಸುವಿನ ಬಳಿ ತರ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ನಾಯಿನೆಂಬ ಊರಿನಲ್ಲಿ ಸತ್ತು ಬಿದ್ದಂತ ಆ ಒಂದು ಮಗಳನ್ನ ಕಾಪಾಡೋದಕ್ಕೋಸ್ಕರವಾಗಿ ಆಕೆಯನ್ನ ಮರಣದಿಂದ ನೀನು ಎಬ್ಬಿಸು ಅನ್ಕೊಂಡು ಅಲ್ಲಿ ತಂದೆ ಎಲ್ಲಿ ಬರ್ತಾ ಇದ್ದಾನೆ, ಯಾಯಿರನು ಅದನ್ನು ಯೇಸುವಿನ ಬಳಿಗೆ ಬರ್ತಾ ಇದ್ದಾನೆ. ಯೇಸು ಆಕೆಗೆ ಆ ಎದ್ದೇಳು ಅಂತ ಹೇಳುವಾಗ
ಆಕೆ ಎದ್ದು ನಿಂತಳು. ಹಲ್ಲೆಲೂಯಾ. ಯಾವ ಮಗಳನ್ನ ಅವನ ಕುಟುಂಬದಲ್ಲಿ ಕಳೆದುಕೊಂಡಿದ್ದೇನೆ ಅಂತ ಅಂದುಕೊಂಡು ಅದೇ ಮಗಳು ಎದ್ದು ನಿಂತಿದ್ದಾನೆ ನೋಡ್ತಾಳೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅದೇ ರೀತಿಯಲ್ಲಿ ನಾವು ಯಾವಾಗ ಸುವಾರ್ತೆ ಸಾರ್ತೇವೋ ಒಬ್ಬರನ್ನ ಮರಣದಿಂದ ಅವರನ್ನ ಪಾರು ಮಾಡುವವರಾಗಿರುತ್ತೇವೆ, ಅವರನ್ನ ಜೀವಕ್ಕೆ ತರುವವರಾಗಿರುತ್ತೇವೆ. ಯಾವ ದಿನಾಲು ಸಾವಿನ ವಿಚಾರ ಮಾತಾಡ್ತಾರೆ ನೋಡ್ರಿ. ಕೆಲವರಿಗೆ ಮಾತಾಡ್ತಿರ್ತಾರೆ ಲೋಕದಲ್ಲಿರೋರು, ಯಾವಾಗ ನೋಡಿದ್ರು ಅವರು ಸಾಯೋ ವಿಚಾರ ಮಾತಾಡ್ತಾರೆ, ಯಾವಾಗ ನೋಡಿದ್ರು ಅವರು ಸುಸೈಡ್ ವಿಚಾರವಾಗಿ ಮಾತಾಡ್ತಾರೆ, ಯಾವಾಗ ನೋಡಿದ್ರು ಇನ್ನೊಬ್ಬರನ್ನ ಸಾಯಿಸುವ ವಿಚಾರವಾಗಿ ಮಾತಾಡ್ತಾರೆ, ಯಾವಾಗ ನೋಡಿದ್ರು ಅಕ್ರಮ ಮೋಸದ ವಿಚಾರವಾಗಿ ಮಾತಾಡ್ತಾರೆ. ಯಾವಾಗ ನಾವು ಸುವಾರ್ತೆ ಸರಿ ಯಾರು ಬೇಡ, ನಮ್ಮನ್ನೇ ಎಕ್ಸಾಂಪಲ್ ತಗೊಳ್ಳಿ. ನಾವು ಮೊದಲು ಹೆಂಗಿದ್ವು, ಯಾವಾಗಲೂ ಕೂಡ ಸಾವಿನ ಮಾತು ನಮ್ಮ ಬಾಯಲ್ಲೇ ಇರ್ತಾ ಇತ್ತು, ಅನ್ಯಾಯದ ಮಾತು ಬಾಯಲ್ಲೇ ಇರ್ತಾ ಇತ್ತು, ಇನ್ನೊಬ್ಬರಿಗೆ ಅನ್ಯಾಯ ಮಾಡುವಂತ ವಿಚಾರ ನಮ್ಮ ಬಾಯಲ್ಲೇ ಇರ್ತಾ ಇತ್ತು. ಆದ್ರೆ ಇವಾಗ ನಮ್ಮ ಮಾತುಗಳು ಬದಲಾವಣೆ ಆಗಿದೆ. ದೇವರು ಏನಾದ್ರು ಮಾಡ್ತಾರೆ ಅಂತ ಅನ್ನುತ್ತೇವೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಮ್ಮನ್ನ ದೇವರು ನಡೆಸಿದವರು, ಅವರನ್ನ ನಡೆಸುವುದಕ್ಕೆ ನಮ್ಮನ್ನ ಒಬ್ಬೊಬ್ಬರನ್ನಾಗಿ ಅವರ ಮಧ್ಯದಲ್ಲಿ ಇಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ಅವರನ್ನ ಮರಣದಿಂದ ಕಾಪಾಡಿ ನಾವು ಜೀವಕ್ಕೆ ತರುವವರಾಗಿರ್ತೇವೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ರೇನಾಡ್ ಬೌಂಕಿ ಅಂತ ಅನ್ಕೊಂಡು ಒಬ್ಬರು ಸುವಾರ್ತಿಕರಿದ್ದಾರೆ. ಅವರು ಜರ್ಮನಿ ದೇಶದ ಇವರು ಬಿಳಿ ವ್ಯಕ್ತಿ, ಆಫ್ರಿಕಾ ಫುಲ್ ಕಪ್ಪು ಜನ. ಅವ್ರ ಮಧ್ಯದಲ್ಲಿ ಹೆಂಗೆ ಅಂತಂದ್ರೆ ಎಲ್ಲ ಕತ್ಲೆ ಮಧ್ಯದಲ್ಲಿ ಒಂದು ಬಲ್ಬ್ ಇದ್ದಂಗೆ ಅವ್ರು ಕಾಣ್ತಾ ಇದ್ರು. ಅಷ್ಟು ಫೇರ್, ಅಷ್ಟು ಬಿಳಿ ವ್ಯಕ್ತಿ. ಆ ವ್ಯಕ್ತಿ ತನ್ನ ಎಲ್ಲ ಕುಟುಂಬವನ್ನ ತೆಗೆದುಕೊಂಡು ಬಂದು ಆಫ್ರಿಕಾ ದೇಶದಲ್ಲಿ ತನ್ನ ದರ್ಶನವನ್ನು ಇಟ್ಟುಕೊಂಡು ಆಫ್ರಿಕಾ ದೇಶವನ್ನು ಹೇಗಾದ್ರೂ ಮಾಡಿ ಕರ್ತನಿಗೋಸ್ಕರ ಗೆಲ್ಲಬೇಕು ಅಂತ ಅನ್ಕೊಂಡು ಡಿಸೈಡ್ ಮಾಡಿದಾಗ ಒಂದು ಹಳ್ಳಿಯಲ್ಲಿ ಅಲ್ಲಿರುವಂತ ರೋಗಗಳನ್ನು ನೋಡಿದ್ರೆ ಇಲ್ಲಿರುವಂತ ರೋಗಗಳು ಯಾವ ಐಸಿಯು ಕೂಡ ಅಂತ ರೋಗಿಗಳಿಲ್ಲ. ಅಂತ ಡಿಸೀಸ್ಗಳು, ಅಂತ ಗೆಡ್ಡೆಗಳು, ಅಂತ ಮಾಟ ಮಂತ್ರಗಳು, ಅಂತ ರೀತಿಯ ಚರ್ಮ ರೋಗಗಳು, ಅಂತ ರೀತಿಯ ಕ್ರೂರ ಜನಗಳು, ಅಲ್ಲಿರುವಂತ ಜನರು ಅವರ ಮಧ್ಯದಲ್ಲಿ ಸೇವೆ ಮಾಡೋದಕ್ಕೆ ಅವರು ಡಿಸೈಡ್ ಮಾಡಿ ಸುವಾರ್ತೆಯನ್ನು ಸಾರುವಾಗ ಇವತ್ತಿನ ದಿವಸವರೆಗೆ ಆಫ್ರಿಕಾ ದೇಶದಲ್ಲಿ ಒಂದು ರಿವೈವಲ್ ಆಗಿದೆ, ಒಂದು ಉಜ್ಜೀವನ ಆಗಿದೆ. ಅನೇಕ ಜನರು ರಕ್ಷಣೆ ಹೊಂದಿದ್ದಾರೆ. ಅಂದರೆ ಕರ್ತನಲ್ಲಿ ಅವ್ರಿಗೊಂದು ಪಾಲಿದೆ. ಹಲ್ಲೆಲೂಯಾ. ಕರ್ತನ ಅವರಿಗೆ ಒಂದು ಪಾಲನ್ನು ಕೊಡುವ, ಅದರ ಆಶೀರ್ವಾದದ ಪಾಲು ಅವರ ಮೇಲಿರುವಂತದ್ದಾಗಿದೆ. ಹಲ್ಲೆಲೂಯಾ. ಅದನ್ನು ಒಂದು ಶ್ರೇಷ್ಠವಾದ ಓಟವನ್ನು ಮುಗಿಸಿ ಆತನ ಪರಲೋಕಕ್ಕೆ ಹೋಗಿದ್ದಾನೆ. ಅದೇ ರೀತಿಯಲ್ಲಿ ನಾವು ಕೂಡ ಪ್ರಿಯರೇ, ನಾವು ಇನ್ನೊಬ್ಬರ ಮರಣದಿಂದ ತಪ್ಪಿಸುವಂತ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಮುಂದೆ ಹೋಗೋಣ. ಇನ್ನೊಂದು ವಾಕ್ಯವನ್ನು ನೋಡಿ, ಅಪೊಸ್ತಲರ ಕೃತ್ಯ ಇನ್ನೊಂದು ಎಕ್ಸಾಂಪಲ್ ನೋಡೋದಂದ್ರೆ ನೋಡ್ರಿ, ನಾನು ಒಬ್ಬರನ್ನ ನೋಟ್ ಮಾಡಿ ಹೇಳ್ತೀನಿ ಅಂತಲ್ಲ, ಅವ್ರನ್ನ ಎಕ್ಸಾಂಪಲ್ ನಿಮಗೆಲ್ಲ ಗೊತ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ವಿಜಯಂತಿ ಬಗ್ಗೆ ನಿಮಗೆ ಗೊತ್ತಿದೆ. ಆಕೆ ಜೀವಂತವಾಗಿರುವಾಗ ಆಕೆ ಬಲಹೀನತೆಗಳು ಏನೇ ಇರ್ಬೋದು, ಆದ್ರೆ ಆಕೆ ಸುವಾರ್ತೆ ಸಾರಿದಂತ ಅನೇಕ ಆತ್ಮಗಳು ಈಗಲೂ ಕೂಡ ನಮ್ಮ ಸಭೆಯಲ್ಲಿ. ಹಲ್ಲೆಲೂಯಾ. ನಮ್ಗೆ ಗೊತ್ತಿರಲಿಲ್ಲ. ಸತ್ತ ನಂತರ ಅನೇಕ ಜನರು ಬಂದು ಹೇಳಿದ್ರು, ಇವ್ರು ನಂಗೆ ವಾಕ್ಯ ಹೇಳಿದ್ರು, ಇವ್ರು ಬಂದಿದ್ರು, ನಮ್ಗೆ ಈ ರೀತಿಯಲ್ಲಿ ಹೇಳಿದ್ರು, ಈ ರೀತಿಯಲ್ಲಿ ನಮ್ಮನ್ನ ನಡೆಸಿದ್ರು, ಈ ರೀತಿಯಲ್ಲಿ ನಮ್ಮನ್ನ ಮಾತಾಡಿದ್ರು. ಅದೇ ರೀತಿಯಲ್ಲಿ ಎಲ್ಲ ವಿಚಾರಗಳು ನಮಗೆ ತಿಳಿಸುವಾಗ ಎಷ್ಟು ಆತ್ಮಗಳಿಗೆ ಆ ಒಂದು ವ್ಯಕ್ತಿ ಹೋಗಿ ಸುವಾರ್ತೆಯನ್ನು ಹೇಳಿದೆ. ಹಲ್ಲೆಲೂಯಾ. ಆಕೆ ಒಂದು ಸತ್ತಿರ್ಬೋದು, ಆದ್ರೆ ನಮ್ಮ ರಕ್ಷಣೆ ವಿಚಾರವಾಗಿ ನಾವು ಮಾತಾಡುವಾಗ ನಾವು ಆಕೆಯನ್ನು ನೆನೆಸಿಕೊಳ್ತೇವೆ. ಹಲ್ಲೆಲೂಯಾ. ಇದೇ ರೀತಿಯಲ್ಲಿ ನಾವು ಸತ್ರು ಪ್ರಿಯರೇ, ನಮ್ಮನ್ನ ಒಳ್ಳೇದಕ್ಕಾಗಿ ನೆನೆಸಿಕೊಳ್ಳುವವರು ಇರಬೇಕು. ಹಲ್ಲೆಲೂಯಾ. ಅದು ನಮಗೆ ಸುವಾರ್ತೆ ದಯಪಾಲಿಸುವಂತದ್ದಾಗಿದೆ. ಮುಂದೆ ಹೋಗೋಣ. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 31ನೇ ವಚನ. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 31ನೇ ವಚನ. ಸರಿ, ನಾನು ಒಂದು ವೇಳೆ ಒಂಟಿ ಆಗಿರೋದಾದ್ರೆ ಏನೋ ನನಗೆ ಏನು ಸಿಗುತ್ತೆ ಅಂತ ಅನ್ಕೊಂಡು ಆಲೋಚನೆ ಮಾಡೋದಾದ್ರೆ, ಕರ್ತನೆಯಲ್ಲಿ ಇನ್ನೂ ಮುಂದೆ ಹೋಗಿ ಮಾತನಾಡುತ್ತಿದ್ದಾನೆ. ಏನಂತಂದ್ರೆ, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರೂ ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರಿಗೆಲ್ಲರಿಗೂ ದೇವರ ವಾಕ್ಯವನ್ನ ತಿಳಿಸಿದರು. ಹಲ್ಲೆಲೂಯಾ. ಕೇವಲ ಕರ್ತನು ನಿನ್ನನ್ನು ಮಾತ್ರ ಆತನ ರಕ್ಷಣೆ ಮಾಡೋದಲ್ಲ, ನಿನ್ನನ್ನು ಮಾತ್ರ ಆತನ ರಕ್ಷಣೆಗೆ ತರೋದಲ್ಲ, ನಿನ್ನ ಕುಟುಂಬವನ್ನು ಕೂಡ ಆತನ ರಕ್ಷಣೆಯಲ್ಲಿ ನಿಲ್ಲಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಯಾವ ಸಮಾಧಾನ ನಿನಗೆ ಸಿಕ್ತೋ, ಯಾವ ಸಮಾಧಾನ ರುಚಿಯನ್ನು ನೀನು ನೋಡಿದೆಯೋ, ಅದೇ ಸಮಾಧಾನವನ್ನು ನೀನು ಸಾರುವಾಗ ನಿನ್ನ ಕುಟುಂಬಕ್ಕೆ ಕೊಡುವಂತದ್ದಾಗಿದೆ. ಹಲ್ಲೆಲೂಯಾ. ಕೆಲವರ ಕುಟುಂಬದಲ್ಲಿ ನೋಡ್ರೆ ಎಷ್ಟು ಕಷ್ಟಗಳಿದಾವೆ ಅಂತಂದ್ರೆ, ಅವರಿಗೆಲ್ಲ ಆಸ್ತಿ ಇದೆ, ಅದನ್ನ ಅನುಭವ ಮಾಡಕ್ಕಾಗಲ್ಲ. ಏನೇ ಬೆಳೆದ್ರು ಬೆಳೀತಾರೆ, ಕಷ್ಟಪಟ್ಟು ಬೆಳೀತಾರೆ, ಬಟ್ ಕೊನೆಗೆ ಫಲ ಬಂದಾಗ ಅವ್ರಿಗೆ ಕೈಗಿಲ್ಲ. ಅಥವಾ ಅಣ್ಣ ತಮ್ಮದ್ರ ಮಧ್ಯದಲ್ಲಿ ಆಸ್ತಿ ವಿಚಾರದಲ್ಲಿ ಎಲ್ರಿಗೂ ಗೊತ್ತಿದೆ ಸಮಾನವಾಗಿ ಸಿಗಬೇಕು ಅಂತ, ಆದ್ರೆ ಸಮಾನತೆ ಯಾರು ಮಾಡಲ್ಲ. ನನಗೆ ಎಷ್ಟು ಬೇಕು, ನನಗೆ ಅದು ಬೇಕು, ಇದು ಬೇಕು ಅಂತ ಕೋರ್ಟಲ್ಲೆಲ್ಲ ಕೇಸ್ ಹಾಕಿ ಏನೇನೋ ಜಗಳಗಳನ್ನ ಮಾಡ್ತಾನೆ. ಇನ್ನು ನೋಡುವಾಗ ಯಾರು ಮಾಟ ಮಾಡಿಸೋದು, ತಮ್ಮನೇ ಅಣ್ಣನಿಗೆ ಮಾಟ ಮಾಡಿಸ್ತಾನೆ. ಇವನ್ ನಮ್ಮನೆಯಲ್ಲಿ ಹೇಗೆ ನಡೀತು, ನನ್ನ ತಾಯಿಗೆ ಅವರ ತಮ್ಮಂದಿರು ಯಾರನ್ನ ಚಡ್ಡಿ ಹಾಕಿ ಬೆಳೆಸಿದಾರೋ ನನ್ನ ತಾಯಿ,
ಆ ತಾಯಿ ಅಂತಿರುವ ನಮ್ಮ ತಾಯಿಗೆನೆ, ಅಕ್ಕನಿಗೆನೆ ಮಾಟ ಮಾಡಿಸಿದ ತಮ್ಮಂದಿರು ನಮ್ಮ ಕುಟುಂಬದಲ್ಲಿ. ಅದಕ್ಕೆ ನನಗೆ ಆವಾಗ ತುಂಬಾ ದುಃಖ ಆಗಿದೆ ಏನಂತಂದ್ರೆ, ಇವರನ್ನ ನನ್ನ ಕಣ್ಣ ಮುಂದೆ ಸ್ಕೂಲಿಗೆ ಚಡ್ಡಿ ಹಾಕಿ ತೆಗೆದುಕೊಂಡು ಹೋಗಿ ಇವರನ್ನ ಸೇರಿಸಿ ಬಂದಂತ ನನ್ನ ತಾಯಿಗೆ ಇವರ ಅಕ್ಕ ಅಂತ ಎಂದುಕೊಂಡು ನೋಡಿದೆ, ಭಾವ ಎಂದು ನೋಡಿದೆ. ನಮ್ಮ ವಿರುದ್ಧವಾಗಿ ಮಾಟ ಮಾಡಿಸಿದಂತ ವ್ಯಕ್ತಿಗಳನ್ನ ನನ್ನ ಕುಟುಂಬದಲ್ಲಿ ನಾನು ನೋಡಿದೆ. ಇಂತಹ ಕಷ್ಟದಲ್ಲಿ ಈ ಲೋಕ ಇದೆ ಪ್ರಿಯರೇ. ಈ ಲೋಕವನ್ನ ಬಿಡುಗಡೆ ಮಾಡದೆ ಹೋದರೆ ಯಾರು ಬಿಡುಗಡೆ ಮಾಡ್ತಾರೆ? ಯೇಸು ಕ್ರಿಸ್ತನ ಒಂದು ವೇಳೆ ಸುವಾರ್ತೆ ಸಾಧ ಸುಮ್ಮನೆ ಇರ್ತದ್ರೆ ಆ ಯೆರೂಸಲೇಮ್ ಪಟ್ಟಣ ಮುಖಾಂತರವಾಗಿ ಹೇಗೆ ಈ ಬಿಡುಗಡೆಗಳಾಗ್ತಿತ್ತು, ಹೇಗೆ ಸ್ವಸ್ಥ ಸಿಗ್ತಾ ಇತ್ತು, ಹೇಗೆ ರೋಗಗಳು ಗುಣ ಆಗ್ತಾ ಇತ್ತು. ಕೊರೋನಾ ಸಮಯದಲ್ಲಿ ಬೇರೆ ಒಂದೇ ಒಂದು ಗುಂಪು ಗಟ್ಟಿಯಾಗಿ ನಿಂತಿತ್ತು, ನಮಗೇನು ಆಗಲ್ಲ ಅಂತ ಅನ್ಕೊಂಡು ಹೇಳಿದಂತ ಗುಂಪು ಯಾವುದೇ ನೋಡುವಾಗ ಯೇಸುವನ್ನ ನಂಬಿದವರು. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಬೇರೆ ನಾವು ರಕ್ಷಣೆ ಹೊಂದಿದ್ರೆ ನಮ್ಮ ಕುಟುಂಬವನ್ನ ಖಂಡಿತವಾಗಿ ದೇವರ ರಕ್ಷಣೆ ಮಾಡೇ ಮಾಡ್ತಾರೆ. ಹಲ್ಲೆಲೂಯಾ. ಆ ಟೈಮಿಂಗ್ಸ್ ಚೇಂಜ್ ಇರುವುದಷ್ಟೇ, ಸಮಯ ಬದಲಾವಣೆ ಆಗಿರೋದು. ಕೆಲವರು ಮೊದಲನೇ ರಕ್ಷಣೆ ಹೊಂದಾಗ ಇಡೀ ಕುಟುಂಬವ ರಕ್ಷಣೆ ಮಾಡಿಕೊಂಡು ಬಂದಿರಬಹುದು, ಅಥವಾ ಒಬ್ಬ ಬರಬಹುದು, ಅಥವಾ ಇಬ್ಬರು ಬರ್ಬೋದು, ಗಂಡ ಹೆಂಡತಿ ಬರ್ಬೋದು, ಮಕ್ಕಳು ಬರ್ಬೋದು. ಕೊನೆಗೆ ದೇವರು ಆ ಕುಟುಂಬವನ್ನ ರಕ್ಷಣೆ ಮಾಡೇ ಮಾಡ್ತಾನೆ. ಹಲ್ಲೆಲೂಯಾ. ಒಂದು ವೇಳೆ ತಂದೆ ರಕ್ಷಣೆಯನ್ನು ಬಿಡುವುದಾದ್ರೂ ಕೂಡ ಅವರ ಮಕ್ಕಳನ್ನ ಕರ್ತನು ಹಿಡಿಯುವ ಆತನಾಗಿದೆ. ಒಂದು ವೇಳೆ ಮಕ್ಕಳು ಬಿಟ್ಟರು ಕೂಡ ಅವರ ಮೊಮ್ಮಕ್ಕಳನ್ನ ಕರ್ತನ ಹಿಡಿದು ಕರ್ತನ ಆಲಯದಲ್ಲಿ ನಿಲ್ಲಿಸುವ ಆತನಾಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ನನ್ನ ಜೀವಿತದಲ್ಲಿ ಕೂಡ ಹಾಗೆ ನಡೀತು. ನನ್ನ ತಂದೆ ಏನು ಆ ಚರ್ಚನ್ನು ನೋಡಿಲ್ಲ ಅಂತಲ್ಲ, ಯೇಸುವನ್ನ ನೋಡಿಲ್ಲ ಅಂತಲ್ಲ, ಅವರು ಕೂಡ ಪ್ರಾರ್ಥನೆಗೆ ಹೋಗಿದ್ದಾರೆ, ನಿಂತಿದ್ದಾರೆ. ಆದ್ರೆ ಪ್ರಾರ್ಥನೆಗೆ ಹೋಗಿ ನಿಂತು ಅಲ್ಲಿ ಯಾವ ಒಂದು ಕಾರ್ಯ ನಡೀತಾ ಗೊತ್ತಿಲ್ಲ, ಅವರ ಮನಸ್ಸಲ್ಲಿ ಏನ್ ನಡೀತಾ ಗೊತ್ತಿಲ್ಲ, ಅವರು ರಿಸೀವ್ ಮಾಡಿಲ್ಲ. ಆದ್ರೆ ದೇವರು ಅಲ್ಲಿಗೆ ಬಿಡಲಿಲ್ಲ, ನನ್ನನ್ನು ಮುಟ್ಟಿದ್ದಾನೆ. ನೋಡ್ರಿ, ಯಾರೂ ತಿಳಿಯಲಿರುವಂತ ಈ ಹಾಸನ ಪಟ್ಟಣದಿಂದ ಪ್ರಿಯಾಂಕ ತನ್ನ ಎಜುಕೇಶನ್ ಮಾಡೋದಕ್ಕೆ ತಾನು ಆಲೋಚನೆಯೇ ಇಲ್ಲ, ಎಲೋಷಿಯಸ್ ಕಾಲೇಜ್ ಅಂತ ಅನ್ಕೊಂಡು ಅಲ್ಲಿ ಬಂದು ನಾನು ಆ ಒಂದು 200-300 ಜನರ ಮಧ್ಯದಲ್ಲಿ ನನ್ನನ್ನ ದೇವರು ಹುಡುಕಿ ಇವರಿಗೆ ರಕ್ಷಣೆ ಕೊಡಬೇಕು ಅಂತ ಅನ್ಕೊಂಡು ನನಗೆ ಸ್ಪೆಷಲ್ ಆಗಿರುವಂತಹ ಆ ಒಂದು ಮಿಷನ್ ಅನ್ನ ಮಾಡಿದಂತ ದೇವರಿಗೆ ನನ್ನ ಸ್ತೋತ್ರ ಹೇಳಬೇಕಲ್ಲ. ಅದೇ ರೀತಿಯಲ್ಲಿ ಪ್ರೇರೆ ನಮ್ಮ ವಿಚಾರವಾಗಿ ನೀವು ಆಲೋಚನೆ ಮಾಡ್ರಿ. ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇಲ್ಲ, ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇಲ್ಲ ಉನ್ನತ ಸ್ಥಿತಿಯಲ್ಲಿದ್ದಾರೆ, ಆದರೂ ಕೂಡ ಅವರಿಗೆ ಸುವಾರ್ತೆ ತಲುಪಿಲ್ಲ. ಈ ಕಷ್ಟದಲ್ಲಿರುವಂತ, ಈ ನೋವಿನಲ್ಲಿರುವಂತ, ಈ ಲೋಕದ ವಿರೋಧತೆಯನ್ನು ಅನುಭವಿಸಿರುವಂತ, ಈ ಲೋಕದಿಂದ ಜಜ್ಜಲ್ಪಟ್ಟದ ನಮ್ಮನ್ನು ಕರ್ತನ ಆರಿಸಿದ್ದಾನಲ್ಲ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ನಮ್ಮನ್ನ ಆರಿಸಿದಾನೆ ಅಂತ ಅನ್ಕೊಂಡು ಅಂದಮೇಲೆ ಇದೇ ರೀತಿ ಕಷ್ಟಪಡ್ತಿರುವಂತ ಜನರು ಈ ಲೋಕದಲ್ಲಿದ್ದಾರೆ. ಇದು ಒಬ್ಬರಿಂದ ಈಗ ನಾವು ಸುವಾರ್ತೆ ಸೇವಕರು ಸಾರ್ತಾ ಇದ್ದೇವೆ, ಹೌದು, ಆದ್ರೆ ಒಬ್ಬರಿಂದ ಇದು ಸಾಧ್ಯ ಇಲ್ಲ. ದೇವರು ಕೂಡ ಆತನ ಸುವಾರ್ತೆಯನ್ನು ಸಾರೋದಕ್ಕೆ 12 ಜನರನ್ನ ಆರಿಸಿಕೊಂಡು, ಆ 12 ಜನ ಆರಿಸಿಕೊಂಡಿದ್ರೆ 70 ಜನರನ್ನ, ಇನ್ನೂ 70 ಜನರನ್ನ ಆರಿಸಿಕೊಂಡು, ಅದೇ 70 ಜನ, ಆ 12 ಜನ ದೊಡ್ಡ ಗುಂಪಾಗಿ ಇವತ್ತಿನ ದಿವಸ ತೋಮ ಒಬ್ಬನೇ ಭಾರತ ದೇಶಕ್ಕೆ ಬಂದಿದ್ದು ಸುವಾರ್ತೆ ಎಷ್ಟು ಪ್ರಬಲವಾಗಿ ನಡೀತಾ ಇದೆ. ಹಲ್ಲೆಲೂಯಾ. ಈ ವರ್ಷಗಳಿಗೆ ಅದು ಸುಮಾರು 1900 ವರ್ಷ ಆಗಿರ್ಬೋದು. ಅದನ್ನು ಮೊದಲನೇ ಶತಮಾನದಲ್ಲಿ ಅದನ್ನು ಬಂದಿರಬಹುದು. ಮೊದಲನೇ ಶತಮಾನದಲ್ಲಿ ಅದನ್ನು ಭಾರತ ದೇಶಕ್ಕೆ ಬಂದು 1900 ವರ್ಷದಲ್ಲಿ ಇಷ್ಟು ಜನ ನಾವು ರಕ್ಷಣೆ ಬಂದಿದ್ದೇವೆ. ಹಲ್ಲೆಲೂಯಾ. ತೋಮ ಬಂದು ಅದೇ ರೀತಿಯಲ್ಲಿ ಕೆಲವರು ಹೇಳ್ತಾರೆ ಬಾರ್ತಲೋಮಿಯ ಕೂಡ ಈ ಉತ್ತರ ಭಾರತದ ಪ್ರದೇಶಕ್ಕೆ ಬಂದಿದ್ದಾನೆ ಅಂತ ಅನ್ಕೊಂಡು ಕೆಲವು ಚರಿತ್ರಗಾರರು ಹೇಳ್ತಾರೆ. ಅವರ ಒಂದು ಮಾಡಿದ ಕಾರ್ಯ ಇವತ್ತಿನ ದಿವಸ ಯೇಸುವನ್ನ ನೋಡುವಂತೆ ನಮಗೆ ಸಾಧ್ಯವಾಗುತ್ತದೆ. ಆದ್ರೆ ಇಲ್ಲೇ ನಾವು ಬಿಟ್ರೆ, ನಾವು ಸುಮ್ಮನಿದ್ರೆ ಮುಂದಿನ ತಲೆಮಾರು ಯೇಸುವನ್ನ ನೋಡುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಆ ಯೇಸುವನ್ನ ನೋಡುವಂತೆ ನಾವು ಹೊರಡಬೇಕಾಗಿದೆ. ಹಲ್ಲೆಲೂಯಾ. ಕರ್ತನು ನಮ್ಮನ್ನ ಕಳಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ರೋಮಾಪುರ ಬರೆದ ಪತ್ರಿಕೆ ಇನ್ನೇನು ಸಿಗುತ್ತೆ ನಮಗೆ ನೋಡೋಣ. ದೇವರಿಂದ ಆಗುವ ಆ ರೋಮಾಪುರ ಬರೆದ ಪತ್ರಿಕೆ 3ನೇ ಅಧ್ಯಾಯ 22ನೇ ವಚನ. ದೇವರಿಂದ ಆಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ದೊರಕುವಂಥದ್ದು, ಹೆಚ್ಚು ಕಡಿಮೆ ಏನೂ ಇಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏನಂತಂದ್ರೆ ಏನ್ ಸಿಗುತ್ತೆ ನಮಗೆ? ನೀತಿ ಸಿಗುತ್ತೆ, ನೀತಿವಂತಿಕೆ ಸಿಗುತ್ತೆ. ಮೊದಲೆಲ್ಲ ಮೋಸ, ಅನ್ಯಾಯ, ಸುಳ್ಳು, ಬಾಯ ತೆರೆದ್ರೆ ಸುಳ್ಳು, ಅದೇ ರೀತಿಯಲ್ಲಿ ಬಾಯಿ ತೆರೆದ್ರೆ ಅನ್ಯಾಯದ ಮಾತುಗಳು ಇದ್ದಂತ ನಮ್ಮಲ್ಲಿ ಕರ್ತನು ನೀತಿವಂತಿಕೆಯನ್ನು ಉಂಟು ಮಾಡಿದ್ದಾನೆ. ಹಲ್ಲೆಲೂಯಾ. ನಮ್ಮನ್ನು ನೋಡಿ ಒಬ್ರು ಒಳ್ಳೆ ಮನುಷ್ಯರು, ಒಳ್ಳೆ ನೀತಿವಂತರಾಗಿ ನಡೆಸ್ತಾರೆ, ಮೋಸ ಇಲ್ಲ ಇವರು, ಯಾವುದೇ ರೀತಿಯಲ್ಲಿ ಮೋಸ ಇವರು ಮಾಡಲ್ಲ, ಹಣದ ವಿಚಾರದಲ್ಲಿ ಮೋಸ ಮಾಡಲ್ಲ, ಮಾತಿನಲ್ಲಿ ಮೋಸ ಮಾಡಲ್ಲ, ನಂಬಿಸಿ ನಮ್ಮನ್ನ ಕೆಡಿಸಲ್ಲ ಅನ್ನುವ ರೀತಿಯ ಮಾತುಗಳನ್ನು ಇವತ್ತಿನ ಕೇಳುತ್ತಿದ್ದೇವೆ ಅನ್ನೋದಾದ್ರೆ
ಯಾರ ಮುಖಾಂತರವಾಗಿ? ಆತನ ನೀತಿವಂತಿಕೆ ಮುಖಾಂತರವಾಗಿ. ಹಲ್ಲೆಲೂಯಾ. ಆ ನೀತಿವಂತಿಕೆ ಇವತ್ತಿನ ದಿವಸ ನಾವು ನಮ್ಮಲ್ಲೇ ಇಟ್ಟುಕೊಂಡ ಪ್ರಯೋಜನ ಇಲ್ಲ ಪ್ರಿಯರೇ. ಅದು ಇನ್ನೊಬ್ಬರಿಗೆ ಉಪಯೋಗ ಆಗಬೇಕು. ಇನ್ನೊಬ್ಬರಿಗೆ ನಾವು ಯೇಸು ಕ್ರಿಸ್ತನ ನಾಮವನ್ನ ನಾವು ಪರಿಚಯ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಮುಂದೆ ಹೋಗೋಣ ವೇಗವಾಗಿ. ಕರ್ತನ ಸನ್ನಿಧಿಯಲ್ಲಿ ರೋಮಾಪುರ ಬರೆದ ಪತ್ರಿಕೆ 3:25. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ಕೃಪೆಯ ಧಾರೆ ಅಂದ್ರೆ ಕೃಪೆಯ ಮಳೆ ನಮ್ಮ ಮೇಲೆ ಬೀಳಬೇಕೆಂದು ಆತನು, ಅಂದ್ರೆ ಕೃಪೆ ಅಂದ್ರೆ ಯೋಗ್ಯತೆ ಇಲ್ಲ ನಮ್ಗೆ, ಯೇಸುವಿನ ನಾಮವನ್ನು ಹೇಳುವುದಕ್ಕೂ ಯೋಗ್ಯತೆ ಇಲ್ಲ. ಆ ಯೋಗ್ಯತೆ ಇಲ್ಲದವರಿಗೆ ಯೋಗ್ಯತೆಯನ್ನು ಕೊಟ್ಟು ಕರ್ತನು ನಮ್ಮನ್ನು ನಿಲ್ಲಿಸಿದ್ದಾನೆ. ಈ ಯೋಗ್ಯತೆ ಇಲ್ಲದವರಿಗೆ ಯೋಗ್ಯತೆ ಕೊಟ್ಟು ನಿಲ್ಲಿಸಿದ ನಾವು ಇನ್ನೊಬ್ಬರಿಗೆ ಯೋಗ್ಯತೆಯನ್ನ ಸಿಗುವಂತೆ ಮಾಡುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೋಸ್ಕರವಾಗಿ ನಾವು ಇವತ್ತಿನ ದಿವಸ ಬೇರೆ ನಮ್ಮೆಲ್ಲ ಕೆಲಸಗಳಿದೆ, ನಮಗೆಲ್ಲ ರೆಸ್ಪಾನ್ಸಿಬಿಲಿಟಿ ಇದೆ. ನಾವೆಲ್ಲರೂ ಕೂಡ ಜವಾಬ್ದಾರಿ ಒಬ್ಬರಿಗೆ ಏನೋ ಆನ್ಸರ್ ಮಾಡುವಂತ ವ್ಯಕ್ತಿಗಳಾಗಿದ್ದೇವೆ. ಆದರೂ ಕೂಡ ಕರ್ತನ ಸನ್ನಿಧಾನದಲ್ಲಿ ಯೋಗ್ಯತೆ ಇಲ್ಲದಂತ ನಮ್ಮನ್ನ ಯೋಗ್ಯರನ್ನಾಗಿ ಮಾಡಿದ ಕರ್ತನಿಗೆ ನಾವು ಯಾರು ನಮಗೆ ಸಿಗುತ್ತಾರೋ, ಕರ್ತನ ನೋಡ್ರಿ, ನೀವು ಪರಿಶುದ್ಧ ಆತ್ಮನ ನೀವು ಕನೆಕ್ಟೆಡ್ ಆಗಿರೋದಾದ್ರೆ ಕರ್ತನು ನಮಗೆ ದಾರಿಯನ್ನು ತೆರೀತಾನೆ. ಹಲ್ಲೆಲೂಯಾ. ಎಲ್ಲಿ ಹೋದ್ರೂ ಕೂಡ ದಾರಿಯನ್ನು ತೆರೀತಾನೆ. ಆತನು ನಮ್ಮ ಜೊತೆ ಮಾತಾಡಿದ್ರೆ ಹೋಗಿ ಅವನು ಯೇಸುವನ್ನ ಹೇಳು ತಂದ್ಕೊಂಡು ಕರ್ತನೆ ಹೇಳ್ತಾನೆ. ಆ ಯೋಗ್ಯತೆ ಇಲ್ಲದಂತ ವ್ಯಕ್ತಿಗಳಿಗೆ ಯೋಗ್ಯತೆಯನ್ನ ದೊರೆಸುವಂತ ಕಾರ್ಯವನ್ನ ನಾವು ಮಾಡಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಗಲಾತ್ಯ ಬರೆದ ಪತ್ರಿಕೆ 2:16 ವಚನ. ಗಲಾತ್ಯ ಬರೆದ ಪತ್ರಿಕೆ 2:16 ವಚನ. ಇಲ್ಲಿ ವಾಕ್ಯ ರೀತಿಯಲ್ಲಿ ಹೇಳ್ತಾರೆ, ಯಾಕೆಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅನೇಕ ಒಳ್ಳೆ ಕಾರ್ಯಗಳು ಏನು ತಂದ್ಕೊಂಡಿದೀವಿ. 100 ಜನರಿಗೆ ಅನ್ನ ಹಾಕಿದ್ರೆ ಒಳ್ಳೆ ಕಾರ್ಯ, 100 ಜನರಿಗೆ ಸಾರಿ ಮತ್ತು ಪಂಚೆ ಕೊಟ್ರೆ ಒಳ್ಳೆ ಕಾರ್ಯ. ಆದ್ರೆ ಆ ಒಳ್ಳೆ ಕಾರ್ಯ ನಡೆಸೋದಕ್ಕಿಂತ ಮುಂಚೆ ಅವ್ನು ಎಷ್ಟು ಜನ ತಲೆ ಹೊಡೆದು ಬರ್ತಿರ್ತಾರೋ ಅವ್ರಿಗೆ ಗೊತ್ತಿಲ್ಲ. ಅದೇ ಒಂದು ಬಡವರು ಯಾರು ಮುಂದೆ ಬರ್ತಾ ಇದ್ದಾರೋ ಅವರನ್ನ ಕಾಲಿಂದ ಒದ್ದಿರ್ತಾರೋ ನಮಗೆ ಗೊತ್ತಿಲ್ಲ. ಈ ದಿನಮಾನಗಳು ನಡೀತಿರೋದದೆಯ, ವೇದಿಕೆಗಳಲ್ಲಿ ನಡೀತಿರುವಂತ ಕಾರ್ಯಗಳಿದೆಯ. ಆದ್ರೆ ನಾವು ವೇದಿಕೆ ಇಟ್ಟು ಕಾರ್ಯ ಮಾಡುವವರ, ನಮಗೆ ಯಾರು ಕೂಡ ವೇದಿಕೆ ಕೊಡೋದು ಬೇಡ. ನಾವು ಸುವಾರ್ತೆಯನ್ನು ಸಾರುವವರಾಗಬೇಕು. ನಮ್ಮ ಯೇಸು ಎಂಬ ಒಂದು ಮಾತು ಅವರನ್ನ ನೇಮ ನಿಷ್ಠೆಯನ್ನ ಅವಲಂಬಿಸಿದವರನ್ನ, ನೇಮ ನಿಷ್ಠೆಯನ್ನ ಮಾಡಿ ಜೀವನ ಮಾಡುತ್ತಿರುವವರನ್ನ, ಅದರ ಹೊಗಳಿಕೆಯನ್ನು ಹೊಂದಿಕೊಂಡು ಜೀವಿಸಿದ ಅವರನ್ನ ಹೊರಗಡೆ ತರುವಂತದ್ದಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಫೆಸ ಬರೆದ ಪತ್ರಿಕೆ 4:12 ವಚನ ಈ ರೀತಿಯಲ್ಲಿ ಹೇಳ್ತದೆ, ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಯಾವರನ್ನು ಅನುಗ್ರಹಿಸಿದನು. ಹಲ್ಲೆಲೂಯಾ. ಒಬ್ಬರನ್ನ ಯೋಗ್ಯ ಸ್ಥಿತಿಗೆ ತರುವುದಕ್ಕೋಸ್ಕರವಾಗಿ ನಾವು ಸುವಾರ್ತೆಯನ್ನ ಸಾರಬೇಕಾಗಿದೆ. ಮಾರ್ಕನ ಸುವಾರ್ತೆ 10:30 ವಚನ. ಅವರಿಗೆ ಈಗಿನ ಕಾಲದಲ್ಲಿ ಏನೆಲ್ಲ ನೀವು ಕಳೆದುಕೊಂಡಿದ್ದೀರೋ ಅದರ ವಿಚಾರವಾಗಿ ಕರ್ತನೆ ಹೇಳ್ತಾರೆ. ಅವರಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ, ತಮ್ಮ, ಅಕ್ಕ, ತಂಗಿ, ತಾಯಿ, ಮಕ್ಕಳು, ಭೂಮಿ ಇವೆಲ್ಲವೂ ಹಿಂಸೆಗಳು ಸಹಿತವಾಗಿ 100ರಷ್ಟು ಸಿಗುತ್ತವೆ ಮತ್ತು ಮುಂದಣ ಲೋಕದಲ್ಲಿ ನಿತ್ಯ ಜೀವವು ದೊರೆಯುವುದು. ಹಲ್ಲೆಲೂಯಾ. ನೀನು ಏನನ್ನೇ ಕ್ರಿಸ್ತನ ನಿಮಿತ್ತವಾಗಿ ರಕ್ಷಣೆಗೆ ಬರುವಾಗ ಕಳೆದುಕೊಂಡಿದ್ಯೋ ಅದೆಲ್ಲವನ್ನ ಕರ್ತನು ಒಂದು ದಿವಸ ಎಲ್ಲವನ್ನ ತಿರುಗಿ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಆತನ ಸಮಯಕ್ಕೆ ನೀನು ಅದನ್ನು ಸಂಭಾಲಿಸುವ ರೀತಿಯಲ್ಲಿ ಆತನು ಕೊಡುವಾತನಾಗಿದ್ದಾನೆ. ಅದೇ ರೀತಿಯಲ್ಲಿ ಕರ್ತನ ಹೇಳ್ತಾ ಇದ್ದಾನೆ, ಇಷ್ಟು ಮಾತ್ರವಲ್ಲ, ಈ ಲೋಕದಲ್ಲಿ ಇಷ್ಟು ಮಾತ್ರವಲ್ಲ. ಯೋಹಾನ ಸುವಾರ್ತೆ 3:16 ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಹಲ್ಲೆಲೂಯಾ. ಕೊನೆಗೆ ಇಲ್ಲಿ ಮಾತ್ರ ಜೀವನ ಮಾಡಿ ಹೋಗೋದು ಮಾತ್ರವಲ್ಲ, ಇಲ್ಲಿ ಕಷ್ಟ ಇದ್ರೂ ಕೂಡ ಅಲ್ಲಿ ನಮಗೆ ಸಂತೋಷವನ್ನ ಸಮಾಧಾನವನ್ನ ಕೊಡುವಾತನ. ಅಷ್ಟು ಮಾತ್ರವಲ್ಲ, ನಿತ್ಯ ಜೀವನ ಎಂಟ್ರಿ ಕೊಟ್ಟು ಗೇಟ್ ಒಳಗೆ ಎಂಟ್ರಿ ಕೊಟ್ಟು ಸುಮ್ಮನೆ ಮೂಲೆಯಲ್ಲಿ ಕೂರಿಸ್ಕೋನಲ್ಲ. ಅದನ್ನ ಹೇಳ್ತಾ ಇದ್ದಾನೆ 2 ತಿಮೋತಿ 4:8 ವಚನ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ, ಅದನ್ನು ನೀತಿ ಉಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ನನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೇವಲ ನಿತ್ಯ ಜೀವ ಅಲ್ಲ, ನಿತ್ಯ ಜೀವವನ್ನು ಹೊಂದಿ ಹೋದ ನಂತರ ಆತನ ಲೋಕದಲ್ಲಿ ನಮಗೊಂದು ಕಿರೀಟವನ್ನು ಆತನ ಕೊಡುವ ಆತನಾಗಿದ್ದಾನೆ. ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ.
ಸುವಾರ್ತೆ ಸಾರದ ನನಗೆ ಏನ್ ಸಿಗುತ್ತೆ ಅಂತ ಅನ್ಕೊಂಡು ಇವತ್ತಿನ ದಿವಸ ನಿಮ್ಮ ಬಳಿಗೆ ಕೇಳುವುದಕ್ಕೆ ಬರುವವರಿಗೆ ಈ ಎಲ್ಲ ವಾಕ್ಯಗಳನ್ನ ಬರೆದಿಟ್ಟುಕೊಂಡಿರ್ತೇವೆ. ನನಗೆ ಏನ್ ಸಿಗುತ್ತೆ, ನನಗೆ ಏನ್ ಸಿಗುತ್ತೆ, ಹೌದು ನನಗೂ ಸಿಗುತ್ತೆ, ನಿನಗೂ ಸಿಗುತ್ತೆ, ಇವೆಲ್ಲವೂ ಸಿಗುತ್ತವೆ. ಹಲ್ಲೆಲೂಯಾ. ಕರ್ತನ ಸನ್ನಿಧ ಅಲ್ಲ ಅವರಿಗೆ ಬರುವಾಗ ಅವರಿಗೆ ಹೇಳ್ರಿ, ಇದು ನಿನಗೆ ಸಿಗುತ್ತೆ ಅಂತ ಅನ್ಕೊಂಡು ಹೇಳ್ರಿ. ಕರ್ತನ ಸನ್ನಿಧ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಸಭಾ ಕರ್ತನೆ, ನಿನ್ನ ಸುವಾರ್ತೆಯನ್ನು ಸಾರುವಂತ ಜವಾಬ್ದಾರಿ ನಮಗುಂಟಲ್ಲ ಕರ್ತನೆ. ಕಷ್ಟದಲ್ಲಿ, ನೋವಿನಲ್ಲಿ, ಬಾಧೆಯಲ್ಲಿ, ಕಣ್ಣೀರಿನಲ್ಲಿ, ಕರ್ತನೆ ಬಡತನದಲ್ಲಿ, ಕರ್ತನೆ ರಾಜ ದರಿದ್ರತನದಲ್ಲಿ, ಮಾಟಮಂತ್ರದ ಶಕ್ತಿಗಳ ಬಲೆಗೆ ಒಳಗಾಗಿ ಕರ್ತನೆ ರಾಜ ಸೈತಾನನ ಶೋಧನೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಅನೇಕ ಜನರಿಗೆ ಸುವಾರ್ತೆ ಸಾರುವಂತ ಕರ್ತನೆ ಜವಾಬ್ದಾರಿ ಕರ್ತನೆ ನಮಗೆ ನೀನು ಕೊಟ್ಟಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ಇವತ್ತಿನ ದಿವಸ ನಮ್ಮನ್ನ ಕರ್ತನೆ ನೀನು ಕರ್ತನೆ ರಾಜ ನೀನು ನಮ್ಮನ್ನ ನಡೆಸೋದಕ್ಕಾಗಿ ಸ್ತೋತ್ರ. ನಾವು ಜನಗಳ ಮುಂದೆ ಹೋಗುವಾಗ ದೇವರಾತ್ಮನ ನಮ್ಮ ಜೊತೆ ಮಾತನಾಡು ಕರ್ತನೆ. ನಮಗೆ ಕರ್ತನೆ ನೀನು ಕೊಟ್ಟಿರುವುದು ಕರ್ತನೆ ಹೇಳಿತನದ ಆತ್ಮವಲ್ಲ, ಬಲ, ಪ್ರೀತಿ, ಶಿಕ್ಷಣದ ಆತ್ಮವನ್ನು ಕೊಟ್ಟಿದೆಯಲ್ಲ. ಆ ಧೈರ್ಯದ ಆತ್ಮ ಈ ಸಮಯದಲ್ಲಿ ನಮ್ಮಲ್ಲಿ ತುಂಬಿಕೊಳ್ಳುವುದಾಗಲಿ ಸ್ವಾಮಿ. ನಮ್ಮ ವಿರುದ್ಧವಾಗಿ ಸುವಾರ್ತೆ ಸಾರದಂತೆ ನಮ್ಮನ್ನು ತಡೆ ಮಾಡುವಂತ ಎಲ್ಲ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತಾ ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್.